ಬೀದರ್ನಲ್ಲಿ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತವಾಗಿ ಸೆಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ ವತಿಯಿಂದ ಬೀದರ್ನ ಮಂಗಲ್ಪೇಟ್ನ ಕ್ರಾಸ್ ಬಳಿ ಚೆಸ್ ಪಂದ್ಯಾವಳಿಯನ್ನು ಹಮ್ಮಿಕೊಳ್ಳಲಾಯಿತು. 60 ವರ್ಷ ಮೇಲ್ಪಟ್ಟ ಹಾಗೂ 60 ವರ್ಷ ಕೆಳಗಿನ ವಯೋಮಾನದವರಿಗಾಗಿ ಜೂನಿಯರ್ ಹಾಗೂ ಸಬ್ ಜೂನಿಯರ್ಗಳಿಗಾಗಿ ಈ ಚೆಸ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದು ಬಹಳ ಹರ್ಷೋಲ್ಲಾಸದಿಂದ ಉತ್ಸಾಹ ಹುಮ್ಮಸ್ಸಿನಿಂದ ಚೆಸ್ ಆಡುವ ಮೂಲಕ ಚೆಸ್ ಪಂದ್ಯಾವಳಿಯ ಲಾಭವನ್ನು ಚೆಸ್ ಕ್ರೀಡಾಪಟುಗಳು ಪಡೆದುಕೊಂಡರು. 60 ವರ್ಷ ಮೇಲ್ಪಟ್ಟ ವಯೋಮಾನದವರ ಚೆಸ್ ಪಂದ್ಯಾವಳಿಯಲ್ಲಿ ಮನೋಹರ ತಂದೆ ಕಲ್ಲಪ್ಪ ಅವರು ಪ್ರಥಮ ವಿಜೇತರಾದರೆ, ಸಿರಿಲ್ ಜಾರ್ಜ್ ದ್ವಿತೀಯ ಹಾಗೂ ಅನೂಪ್ ರಾಜ್ ಅವರು ತೃತೀಯ ವಿಜೇತರಾದರು. 60 ವರ್ಷ ಕೆಳಗಿನ ವಯೋಮಾನದವರ ಚೆಸ್ ಪಂದ್ಯಾವಳಿಯಲ್ಲಿ ಸುಶೀಲ್ ಕುಮಾರ್ ಪ್ರಥಮ ವಿಜೇತರಾದರೆ, ರಾಜು ಗಾಳಪ್ಪ ಅವರು ದ್ವಿತೀಯ ಹಾಗೂ ಗೋಡ್ಲಿ ಅವರು ತೃತೀಯ ವಿಜೇತರಾದರು. ಜೂನಿಯರ್ ವಿಭಾಗದ ಚೆಸ್ ಪಂದ್ಯಾವಳಿಯಲ್ಲಿ ಧನಂಜಯ್ ಅವರು ಪ್ರಥಮ ವಿಜೇತರಾದರೆ, ಚಂದು ಅವರು ದ್ವಿತೀಯ ವಿಜೇತರು. ಜೊತೆಗೆ ಸಬ್ ಜೂನಿಯರ್ ವಿಭಾಗದ ಚೆಸ್ ಪಂದ್ಯಾವಳಿಯಲ್ಲಿ ಚರಣ್ ಅವರು ಪ್ರಥಮ ವಿಜೇತರಾದರೆ, ಜಡ್ಸನ್ ಅವರು ದ್ವಿತೀಯ ಹಾಗೂ ಡಿನೋನ್ ಡೆಲ್ವಿನ್ ಅವರು ತೃತೀಯ ವಿಜೇತರಾಗಿ ಹೊರಹೊಮ್ಮಿದರು. ವಿಜೇತ ಚೆಸ್ ಕ್ರೀಡಾಪಟುಗಳಿಗೆ ಸೆಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ ಕೇಂದ್ರ ಸಭೆಯ ಜಿಲ್ಲಾ ಮೇಲ್ವಿಚಾರಕರಾದ ರೆವರೆಂಡ್ ಘನ ನೆಲ್ಸನ್ ಸುಮಿತ್ರಾ ಅವರು ಟ್ರೋಫಿ ನೀಡಿ ಗೌರವಿಸಿದರು. ಈ ಸಂದರ್ಭದಲ್ಲಿ ರೆವರೆಂಡ್ ಘನ ನೆಲ್ಸನ್ ಸುಮಿತ್ರಾ ಅವರು ಕುಲಕರ್ಣಿ, ಸಿರಿಲ್ ಜಾರ್ಜ್, ಮನೋಹರ್ ಕಲ್ಲಪ್ಪ, ಸ್ಯಾಮ್ಸನ್ ದೇವದಾಸ್, ಅವಿನಾಶ್ ರಿಚರ್ಡ್, ಸಂಜಯ್ ಜಸ್ಸಿ, ಬಬ್ಲು, ಗೋಲ್ಡಿ, ರೂಬೆನ್ ರಾಜ್, ಪಾಟೀಲ್ ಸಾಬ್ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು. ಅವರಿಗೆ ನಾವು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪರವಾಗಿ ಹಾಗೂ ಸ್ಪೋರ್ಟ್ಸ್ ಮ್ಯಾನ್ ಕಮಿಟಿಯ ಚೇರ್ಮನ್ ಪರವಾಗಿ ಮತ್ತು ನನ್ನ ಅದೇ ರೀತಿ ನಮ್ಮ ಮಧ್ಯದಲ್ಲಿ ಕುಲಕರ್ಣಿ ಸರ್ ಕೆಲಸ ಮಾಡಿದ್ದಾರೆ. ಅದೇ ರೀತಿಯಿಂದ ನಮ್ಮ ಸಭೆಯ ಚೆಸ್ ಟೂರ್ನಮೆಂಟ್ನಲ್ಲಿ ಆರ್ಗನೈಸ್ ಆಗಿ ಸೇವೆ ಮಾಡಿದಂಥ ಸಿರಿಲಣ್ಣ ಭಯಣ್ಣ ಅವರಿಗೂ ಸಹ ನಾವು ಹೃದಯಪೂರ್ವಕವಾಗಿ ಅವರಿಗೆ ಸ್ವಾಗತ ಬಯಸ್ತೇವೆ ಮತ್ತು ಧನ್ಯವಾದಗಳನ್ನು ಸಲ್ಲಿಸೋರಾಗಿದೆ. ಡೆಲ್ವಿನ್ ಥರ್ಡ್ ಪ್ಲೇಸ್ ಇದೆ, ಕ್ಲೋಸ್ ಆಗಿ ಸೆಕೆಂಡ್ ಪ್ರೈಸ್, ಸೆಕೆಂಡ್ ಬಹುಮಾನ. ಜೂನಿಯರ್ ಬಂದಿದ್ದಾರೆ. ಆಮೇಲೆ ಯಾರು ಹೋಗ್ಬಾರ್ದು ಗುಡ್ ಗುಡ್. हाँ भाई कारी साहब ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ಇವತ್ತಿನ ದಿವಸದಲ್ಲಿ ಸೆಂಟ್ ಪಾಲ್ ಕೇಂದ್ರ ಸಭೆಯ ಪರವಾಗಿ ನಡೆಸಲ್ಪಟ್ಟಂಥ ಈ ಕ್ರಿಸ್ಮಸ್ ಸ್ಪೋರ್ಟ್ಸ್ಗಳನ್ನು ಆಯೋಜಿಸಲಾಗಿದೆ. ಇದರಲ್ಲಿ ಇವತ್ತು ಚೆಸ್ ಪಂದ್ಯಾವಳಿಯನ್ನು ಮಾಡಿದ್ದಾರೆ. ಇದರಲ್ಲಿ ಅನೇಕ ತಂಡಗಳು ಸುಮಾರು 40 ಗುಂಪಿನವರು ಇಲ್ಲಿ ಟೀಮ್ಸ್ ಬಂದಿತ್ತು ಮತ್ತು ಎಲ್ಲ ಟೀಮಿನವರು ಬಹಳ ಅದ್ಭುತವಾದ ರೀತಿಯಲ್ಲಿ ತಮ್ಮ ಆಟದ ಪ್ರದರ್ಶನವನ್ನು ಮಾಡಿದ್ದಾರೆ. ಈ ಕ್ರಿಸ್ಮಸ್ ದಿವಸಗಳಲ್ಲಿ ಈ ಆಟಗಳನ್ನು ಆಡುವುದರ ಮೂಲಕ, ರಾಗಗಳನ್ನು ಹಾಡುವುದರ ಮೂಲಕ ಮಾತ್ರವಲ್ಲದೆ ಎಲ್ಲ ವಯಸ್ಸಿನವರು ಇದರಲ್ಲಿ ಭಾಗವಹಿಸುವುದರ ಮೂಲಕ ದೇವರಿಗೆ ಮಹಿಮೆ ಪಡಿಸುವಂಥದ್ದು ಮಾತ್ರವಲ್ಲದೆ
ಅನ್ಯೋನ್ಯತೆಯಲ್ಲಿ ನಡೆಸಲ್ಪಡುವಂಥದ್ದು. ಆ ಪರ್ಸನಲ್ ರಿಲೇಷನ್ಶಿಪ್ ನಾವು ಡೆವಲಪ್ ಮಾಡಿಕೊಳ್ಳುವಂಥದ್ದಾಗಿದೆ. ಇದರಲ್ಲಿ ಕೇವಲ ನಾವು ಕ್ರಿಸ್ತನ ಮಕ್ಕಳು ಮಾತ್ರವಲ್ಲದೆ ಬೇರೆ ಬೇರೆ ಧರ್ಮದವರು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಅದು ಇನ್ನೂ ಹೆಚ್ಚು ಸಂತೋಷ ಕೊಡುವಂಥ ಒಂದು ವಿಷಯ ಆಗಿದೆ. ಹೀಗಿರೋದರಿಂದ ಈ ಪಂದ್ಯದಲ್ಲಿ ಗೆದ್ದಿರುವಂಥ ವಿಜೇತರಾಗಿರುವಂಥ ಪ್ರತಿಯೊಂದೊಂದು ಆಟಗಾರನಿಗೆ ನಾನು ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. ಮೇ ಗಾಡ್ ಕಂಟಿನ್ಯೂ ಟು ಬ್ಲೆಸ್ ದೆಮ್. ಜೈ ಕ್ರಿಸ್ತ್.